ಧರ್ಮಸ್ಥಳದಲ್ಲಿ ನಡೆದಿದೆ ಅಂತೇಳಿ ಹೇಳಲಾಗ್ತಿದ್ದಂಥ ನೂರಾರು ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಏನು ಮಾಸ್ಕ್ ಮ್ಯಾನ್ ಇದ್ದ ಚಿಹ್ನೆ ಅಂತಕ್ಕಂಥ ಆತನೇ ಈಗ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದೆ. ಈ ನಡುವೆ ಈ ಒಂದು ಇಡೀ ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಯೂಟ್ಯೂಬರ್ಗಳು ಕೂಡ ವಿಚಾರಣೆ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಯ ಚಂದ್ರಪಟ್ಟಣದ ಅಭಿಷೇಕ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆದರೆ ತಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡಲಾಗಿದೆ ಅಂತೇಳಿ ಮತ್ತೊಬ್ಬ ಯೂಟ್ಯೂಬರ್ ಏನು ಸುಮಂತ್ ಮೇಲೆ ಅಭಿಷೇಕ್ ಅವರು ಆರೋಪ ಮಾಡಿ ದೂರು ಕೊಡಲಿಕ್ಕೆ ಬಂದಿರು ಚಂದ್ರಪಟ್ಟಣ ನಗರ ಠಾಣೆಗೆ. ಆದರೆ ದೂರು ಸ್ವೀಕಾರ ಆಗಿಲ್ಲ. ಆದರೆ ಏನು ದೂರು ಕೊಡ್ಲಿಕ್ಕೆ ಬಂದಿರು, ಏನು ವಿಚಾರ ಅಂತೇಳಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅಭಿಷೇಕ್, ಮೊದಲನೇದಾಗಿ ಚಂದ್ರಪಟ್ಟಣ ಸ್ಟೇಷನ್ಗೆ ಯಾಕೆ ಬಂದ್ರಿ, ಏನು ವಿಚಾರ? ಅದೇ ಈಗ ಸುಮಂತ್ ಅಂತ ಏನೊಂದು ಗೋಲ್ಡನ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಯೂಟ್ಯೂಬರು ಮದ್ದೂರಿನ ನನ್ನ ಮೇಲೆ ಏನು ಆರೋಪಗಳು ಮಾಡಿದ್ದ ಅದೆಲ್ಲವೂ ಕೂಡ ಸುಳ್ಳು ಆರೋಪಗಳು. ಆಲ್ರೆಡಿ ಅವನು ಎಕ್ಸ್ಪೋಸ್ ಆಗಿದೆ. ನ್ಯೂಸ್ ಅಲ್ಟ್ನ ಚಂದನಣ್ಣ ಅವರು ಕಂಪ್ಲೀಟ್ ಎಕ್ಸ್ಪೋಸ್ ಮಾಡಿದ್ದಾರೆ ದಾಖಲೆಯೊಂದಿಗೆ. ಬಟ್ ನನಗೆ ನೆಕ್ಸ್ಟು ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಅವರು ಎಕ್ಸ್ಪೋಸ್ ಮಾಡಾಗಿತ್ತು. ಬಟ್ ಅವ್ನು ಮಾತಾಡಿದ್ದರಿಂದ ಸಮಾಜದಲ್ಲಿ ನನ್ನ ಮೇಲಾಗಲಿ ನಮ್ಮ ಮನೆಯವ್ರ ಮೇಲಾಗಲಿ ಅದು ಬೇರೆ ರೀತಿಯಲ್ಲಿ ನೋಡುವಂಥ ದೃಷ್ಟಿ ಗುರಿ ಆಗ್ತಾಯಿತ್ತು. ಆ ಕಾರಣದಿಂದ ನಾನು ಅವನ್ನ ಇಷ್ಟಕ್ಕೆ ಬಿಟ್ಟರೆ ಸಾಲೋದಿಲ್ಲ. ಕಾನೂನು ಕ್ರಮ ಜರುಗಿಸಲೇಬೇಕು, ಬುದ್ಧಿ ಬರಬೇಕು. ಈ ರೀತಿ ಆರೋಪಗಳು ನೆಕ್ಸ್ಟ್ ಟೈಮ್ ಸುಳ್ಳು ಆರೋಪಗಳು ಮಾಡಬೇಕು ಅಂದಾಗ ಏನಾಗುತ್ತೆ ಅನ್ನೋ ಪರಿಣಾಮ ಗೊತ್ತಾಗಬೇಕು ಅನ್ನೋ ಕಾರಣದಿಂದ ನಾನು ಅವನ ಮೇಲೆ ಈಗ ದೂರು ದಾಖಲೆ ಮಾಡಬೇಕು ಅಂತ ಬಂದೆ. ಈಗ ಇದು ಪೊಲೀಸ್ ಸೆಕ್ಷನ್ಸ್ ಅಂಡರ್ ಬರೋದಿಲ್ಲ, ಮೆಂಟಲ್ ಹರಾಸ್ಮೆಂಟು ಮತ್ತು ಯಾವುದು ಡಿಫಾಮೇಷನು, ಇದು ಕೋರ್ಟ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಅಪೀಲಿಂದ ಶುರು ಮಾಡಿದ್ದೀನಿ. ನೆಕ್ಸ್ಟ್ ಖಂಡಿತವಾಗ್ಲೂ ಕೋರ್ಟ್ಗೆ ಹೋಗಿ ನಾನು ಇದರ ವಿರುದ್ಧ ಹೋರಾಡ್ತೀನಿ. ಈಗ ನಿಮ್ಮ ಕಂಪ್ಲೇಂಟ್ ಕಾಪಿನೂ ಕೂಡ ನಾನು ನೋಡಿದೆ, ಅದರೊಂದು 4 ಪಾಯಿಂಟ್ ಮಾಡಿದ್ರಿ. ಏನದು, ಏನೆಲ್ಲ ಅಲಿಗೇಷನ್ಸ್ ನೀವು? ನನ್ನ ಮೇಲೆ ಬಂದು ನಾನು ಈಗ ಏನು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನು ಅವ್ನು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ವಿಡಿಯೋ ಮಾಡ್ತಾ ಇದ್ದಾನೆ, ಅದಕ್ಕೆ ದುಡ್ಡು ತೊಗೊಂಡಿದ್ದಾನೆ ಫಂಡ್ಸ್ ಅಂತ. ಚಂದನ್ಗೌಡ ಅಂತ ಇನ್ನೊಬ್ಬರು ನ್ಯೂಸ್ ಅಲರ್ಟ್ನ ಯೂಟ್ಯೂಬ್ ಚಾನಲ್, ಸೊ ಅವ್ರಿಗೂ ಕೂಡ ನಾನು ಫಂಡ್ಸ್ ಮಾಡಿಸಿದ್ದೀನಿ. ಅದು 50 ಲಕ್ಷದ ಆರೋಪ ಮಾಡಿಸಿದ್ದಾನೆ, ನಾನು ಮಾಡಿಸಿದ್ದೀನಿ ಅಂತ. ಮತ್ತು ಆತನಿಗೂ ಕೂಡ ನಾನು ಫಂಡ್ ಮಾಡಿಸ್ತೀನಿ, ನಿನಗೆ ಬಾ ಅಂತ ಕರೆದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅದೇ ನಿಮಗೆ ರೂಮ್ ವ್ಯವಸ್ಥೆ ಎಲ್ಲ ಕೊಡಿಸ್ತೀನಿ, ನನಗೆ ಬಂದರೆ ಹಣ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ಆ್ಯಕ್ಚುಯಲ್ ರಿಯಾಲಿಟಿ ನಾನು ಅಲ್ಲಿ ಹೋದಾಗ ಅಲ್ಲೆಲ್ಲ ಉಳ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಟೈಮಲ್ಲಿ ವ್ಯವಸ್ಥೆ ಇರಲಿಲ್ಲ ಅಂತ ನಾನು ನನ್ನ ಗಾಡೀಲಿ ಮಲಗಿದ್ದೀನಿ. ಸೊ ಅಂಥದ್ರಲ್ಲಿ ನಾನು ಇವನನ್ನು ಕರ್ಕೊಂಡು ಹೋಗಿ ಅಲ್ಲಿ ರೂಮ್ ವ್ಯವಸ್ಥೆ ಕೊಡ್ಸೋಕ್ಕಾಗುತ್ತಾ? ಮತ್ತು ಅದಾದ ನಂತರ ನೆಕ್ಸ್ಟ್ ನನ್ನ ಹತ್ರ ಏನು ಕ್ಯಾಮ್ರಾ ಎಕ್ವಿಪ್ಮೆಂಟ್ಗಳಿದೆ ಅದೆಲ್ಲವನ್ನೂ ಕೂಡ ಮಹೇಶ್ ಶೆಟ್ಟಿ ಅವ್ರಿಗೆ ಕೊಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಬಟ್ ನಾನು ಯಾವಾಗ ಈ ಸೆಕೆಂಡ್ ಹೋರಾಟ ಶುರು ಆಗಿದೆ, ಇದು ಶುರು ಆಗೋದಕ್ಕೂ ಮುಂಚೆನೇ ನನ್ನ ಮನೆಯವ್ರ ಹತ್ರ ಲೋನ್ ಮಾಡಿಸಿ ತೊಗೊಂಡಿರುವಂಥ ಒಂದು ಕ್ಯಾಮ್ರಾ, ಅದಕ್ಕೆ ಎಲ್ಲ ಬಿಲ್ ಎಲ್ಲ ಇದೆ ಆಲ್ರೆಡಿ. ಹಿಂದೆ ನಮ್ಮ ಮನೆಯವರು ತೋರಿಸಿದ್ದಾರೆ ನಿಮ್ಮ ಮಾಧ್ಯಮಗಳಲ್ಲಿ. ಈ ರೀತಿ ಆರೋಪಗಳನ್ನು ಮಾಡಿದ್ದ, ಎಕ್ಸ್ಪೋಸ್ ಆಗಿತ್ತು. ಬಟ್ ಅದೇ ಈಗ ದಾಖಲೆ ಬಂದು ತೋರಿಸ್ಲಿ ಅನ್ನುವಂಥ ಕಾರಣದಿಂದ ನಾನು ಈಗ ಸುಮಂತ್ ಅವ್ರದ್ದು ಒಂದು ಮುಖ್ಯ ಅಲಿಗೇಷನ್ನು, ಅಭಿಷೇಕ್ ಕೂಡ ಹಣ ತಗೊಂಡು ವಿಡಿಯೋ ಮಾಡ್ತಾ ಇದ್ದ, ನನಗೂ ಕೂಡ ಆಫರ್ ಮಾಡಿದೆ ಅಂತೇಳಿ ನಿಮ್ಮ ಹತ್ರ ಏನೋ ರೆಕಾರ್ಡ್ಸ್ ಏನೋ ತೋರಿಸ್ತಿದ್ರಿ, ಏನದು ಒಂದು ತೋರಿಸ್ಬೋದಾ? ಅದೇ ಇದು ಕಾಲ್ ರೆಕಾರ್ಡಿಂಗ್ ನೋಡಿ. ಅಥವಾ ಮೊದಲನೇದಾಗಿ ಹೇಳುವಂಥದ್ದು ನನ್ನ ಫ್ರೆಂಡ್ ಅಂತ ಹೇಳ್ತಾನೆ ಅವನು. ನನ್ನ ಫ್ರೆಂಡ್ ಅಭಿಷೇಕ್ ನನ್ನ ಫ್ರೆಂಡು 2 ವರ್ಷದಿಂದ ಪರಿಚಯ ಅಂತ. ಅವನು ಪರಿಚಯ ಆಗಿರುವಂಥ ಚಂದನಗೌಡ ಅವ್ರದ್ದು ಚಂದ್ರಣ್ಣನ ಬಟ್ಟೆ ಅಂಗಡಿ ಯಾವಾಗ ಓಪನ್ ಆಗಿದೆ ಕೇರ್ಪೇಟೆಯಲ್ಲಿ, ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ, ಆಗಲಿಂದ ಪರಿಚಯ ಆಗಿದೆ. ಆವಾಗಲೇ ನಂಬರ್ ತೊಗೊಂಡಿರುವಂಥದ್ದು ನೋಡಿ. ಅದು ಮೇ ಬಿ ಯಾವಾಗ ಏಪ್ರಿಲ್ 8ನೇ ತಾರೀಕು, ಫಸ್ಟ್ ಏಪ್ರಿಲ್ ಅಂತಲ್ಲ, ಆವಾಗ ಪರಿಚಯ ಆಗಿರೋದು. ಆಗ ಪರಿಚಯ ಆಗಿ ನಂಬರ್ ತೊಗೊಂಡು ಆಗ್ಲಿಂದ ಇಲ್ಲಿವರೆಗೆ ಎಷ್ಟು ಸರಿ ಮಾತಾಡಿದ್ದಾನೆ ನೋಡಿ. ಅದೇ ಮಾತಾಡಿರೋದೇ 1 ನಿಮಿಷದ ಮೇಲೆ ಅವ್ನು ಮಾತಾಡಿಲ್ಲ, ಎಲ್ಲೋ ಒಂದು ಬಿಟ್ಟರೆ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇಲ್ಲ. ಬಟ್ ಅವ್ನು ಹೇಳುವಂಥದ್ದು 2 ವರ್ಷದಿಂದ ಪರಿಚಯದಲ್ಲಿ ಇದ್ದೀನಿ ಅಂತ. ಅದೇ ಅವನು ಫಸ್ಟ್ ನನ್ನ ಫ್ರೆಂಡ್ ಅಂತ ಪ್ರೂವ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅವನು ಅದಾದಮೇಲೆ ಅವ್ನ ಅಲಿಗೇಷನ್ಸ್ನ ಅದಷ್ಟು ಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವನು ಅಲಿಗೇಷನ್ಸ್ ಮಾಡೋದನ್ನ ನೋಡೋಣ. ಇನ್ನೊಂದು ಅವ್ರು ಹೇಳ್ತಾರೆ, ಒಂದ್ಸಲ ಭೇಟಿಯಾದಾಗ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರು, ಆಗಲೂ ಕೂಡ ಆವಾಗ ನನಗೆ ಆಫರ್ ಮಾಡಿದೆ ಅಂತ. ಅದಕ್ಕೆ ನೀವು ಯಾವಾಗ ಭೇಟಿಯಾಗಿದ್ದೆ, ಯಾವಾಗ ಏನು ಮಾತಾಡಿದ್ರಿ? ಅವ್ನು ಹೇಳ್ತಾ ಇರೋದು ಅಥವಾ ಎಲ್ರಿಗೂ ಗೊತ್ತಿರೋದು ಅದೇ ಮೊದಲನೇ ಭೇಟಿ ಅಂತ ಆಯ್ತಲ್ಲ. ನಾನು ಅವನಿಗಿಂತ ಮುಂಚೆ ಎಷ್ಟು ಜನರನ್ನ ಭೇಟಿ ಮಾಡಿದ್ದೆ, ನನಗೆ ಇನ್ನೂ ಎಷ್ಟೆಲ್ಲ ಸ್ನೇಹಿತರುಗಳಿದ್ದಾರೆ. ಅವನ ಹತ್ರ ಹೇಳಿದ್ರೆ ಅವ್ರ ಹತ್ರನೂ ಹೇಳಿರಲೇಬೇಕು ನಾನು, ಅವ್ರು ಬಂದು ಹೇಳಿ. ಈಗ ಅಭಿಷೇಕ್, ಇನ್ನೊಂದಷ್ಟು ಪ್ರಶ್ನೆಗಳಿದ್ದಾವೆ. ಯಾವಾಗ ನಿಮ್ಮನ್ನು SIT ವಿಚಾರಣೆ ಕರೀತು ಅವಾಗ ಸಹಜವಾಗಿಯೇ ಈ ಪ್ರಕರಣದಲ್ಲಿ ಮಾಹಿತಿದಾರಾಗಿದ್ದಂಥ ವ್ಯಕ್ತಿ ಅರೆಸ್ಟ್ ಆದಾಗ ಇದೆಲ್ಲವೂ ಕೂಡ ಷಡ್ಯಂತ್ರ ಯೂಟ್ಯೂಬರ್ಗಳು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ನಿಮ್ಮ ಮೇಲೆ ಕೂಡ ಅದೇ ರೀತಿ ಆಗಿರ್ತಕ್ಕಂಥ ಅಲಿಗೇಷನ್. ಅಂದರೆ ನೀವು ಹಣ ತೊಗೊಂಡು ವಿಡಿಯೋ ಮಾಡಿದ್ದೀರಾ, ಈ ಥರದ್ದು ಬೇರೆ ಬೇರೆ ನಿಮಗೆ ಗೊತ್ತಿದ್ದಾಗೇನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಪಬ್ಲಿಕಲ್ಲೂ ಕೂಡ ಒಂದು ಡಿಸ್ಕಷನ್. ಏನು ಹೇಳೋಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಕ್ಲಾರಿಟಿ ಏನು ಕೊಡೋಕ್ಕೆ ಇಷ್ಟಪಡ್ತೀವಿ? ಅಲ್ಲ, ಹೇಳಿರೋದು ಯಾರು ಅದನ್ನು? ಅಲ್ಲ, ಯಾರು ಹೇಳಿರೋದು? ಅಲ್ಲ, ಅವ್ರು ಬಂದು ಹೇಳಿ, ದಾಖಲೆ ತೋರಿಸ್ಲಿ, ನಾವು ಈ ರೀತಿ ಎಲ್ಲ ಮಾಡಿದ್ದೀವಿ ಅಂತ ಅಷ್ಟೇ. ಈಗ ನೋಡಿ, ಅವ್ರು ಯಾರೋ ಒಬ್ಬರು ಹೇಳಿದ ತಕ್ಷಣ ಮಾಧ್ಯಮಗಳೆಲ್ಲ ರೀತಿ ಬಂದಿರೋದ್ರಿಂದ ಎಲ್ಲ ನಿಜ ಆಗಲ್ಲ. ಅದೇ ಹಾಗೆ ಒಟ್ಟಾರೆ ಈ ಪ್ರಕರಣದಲ್ಲಿ ನೂರಾರು ಜನ ಇದಾಗಿತ್ತು ಅಂತಕ್ಕಂಥ ಏನು ಚರ್ಚೆ ಇದೆ, ಇದು ತನಿಖೆ ಆಗ್ತಾಯಿದೆ. ನಿಮ್ಮನ್ನು ಕೂಡ ವಿಚಾರಣೆ ಮಾಡಿದೆ. ತಾವೇನು ಹೇಳುತ್ತೆ, ನಿಮ್ಮನ್ನ SIT ಏನು ವಿಚಾರಣೆ ಏನು ನ್ಯಾಯ ಸಿಗುತ್ತೆ ಅಂತ ಹೇಳ್ತೀವಿ? ಅದೇ ನಮಗೆ ಗೊತ್ತಿದ್ದ ಮಾಹಿತಿಗಳನ್ನ ತಿಳ್ಕೊಂಡಿದ್ದಾರೆ. ನಮಗೇನೇನು ಗೊತ್ತಿತ್ತೋ ಪ್ರತಿಯೊಂದನ್ನು ಬಿಡ್ದಂಗೆ ಎಲ್ಲನೂ ಕೂಡ ಹೇಳಿದ್ದೀವಿ. ತನಿಖೆ ಆಗುತ್ತೆ. ಯಾರ್ಯಾರಲ್ಲಿ ಮೃತಪಟ್ಟಿದ್ರೆ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ. SITಯಿಂದ ಸತ್ಯ ಆಚೆ ಬರುತ್ತೆ. ನಿಮ್ಮದು ಆಗಲಿ ಅಥವಾ ಏನು ಹೋರಾಟದಲ್ಲಿ ಭಾಗ ಯಾರ್ದು ಕೂಡ ಏನು ತಪ್ಪಿಲ್ಲ ಅಥವಾ ಏನು ಷಡ್ಯಂತ್ರ ಇಲ್ಲ ಅಂತ ನೀವು ಹೇಳ್ತೀರಿ? ತಪ್ಪಿದ್ದಿದ್ರೆ ನಾನು ಇವತ್ತು ಇಲ್ಲಿ ಇರ್ತಾ ಇರಲಿಲ್ಲ, ನಾನು ಒಳಗೆ ಇರ್ತಾ ಇದ್ದೆ ಅಷ್ಟೇ. ಜಸ್ಟಿಸ್ ಸಿಗುತ್ತೆ.
ಇದು ಅಭಿಷೇಕ್ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ, TV9 ಹಾಸನ.